ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ರಾಧಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಚಿತ್ರಾನ್ನ ರೆಸಿಪಿ ತೋರಿಸ್ತಾ ಇದ್ದೀನಿ ಆಯಿತಾ. ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಇವಾಗ ರೈಸ್ ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀವಿ, ವೇಸ್ಟ್ ಆಗುತ್ತಲ್ಲಪ್ಪ ಅಂತ ಅಂದ್ಕೊಳ್ಳುವಾಗ ಈ ಥರ ಮಾಡಿ ಇಷ್ಟಪಟ್ಟು ತಿಂತಾರಾಯ್ತಾ. ಎಷ್ಟು ಚೆನ್ನಾಗಾಗಿರುತ್ತೆ. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಬಿಸಿ ಆದ ತಕ್ಷಣ ಎಣ್ಣೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಆಯಿತಾ, ಅಷ್ಟರಲ್ಲಿ ಅನ್ನನ ಒಂದು ಇದರಲ್ಲಿ ತಕ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಬೇಗ ಆಗುತ್ತೆ, ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿರ್ತೀರ. ಜಸ್ಟ್ ನಂದೊಂದು ವಿಡಿಯೋ ಇರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಜೀರಿಗೆ, ಸಾಸಿವೆ, ಶೇಂಗಾ, ಆಮೇಲೆ ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ. ಅಂದರೆ ಇದರಲ್ಲಿ ಒಂದೆರಡು ಮಿಸ್ ಆದರೂ ನಡೆಯುತ್ತೆ, ಇಷ್ಟು ಇರಲೇಬೇಕು ಅಂತ ಏನಿಲ್ಲ. ಆಮೇಲೆ ಒಂದು 4 ಬೆಳ್ಳುಳ್ಳಿನ ಜಸ್ಟ್ ಪ್ರೆಸ್ ಮಾಡ್ಕೊಂಡು ಕುಟ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟು ಮೆಣಸಿನ್ಕಾಯಿ ನಾನು 2 ಅಷ್ಟೇ ಹಾಕ್ಕೊಂಡಿರೋದು, ಕಟ್ ಮಾಡಿ. ಸ್ವಲ್ಪ ಖಾರ ಇತ್ತು ಹಾಗಾಗಿ. ಆಮೇಲೆ ಈರುಳ್ಳಿ ದೊಡ್ಡದೊಂದು ತೊಗೊಂಡಿದ್ದೀನಿ. ಸಣ್ಣದಿತ್ತಪ್ಪ ಅಂದರೆ 2 ತೊಗೊಳ್ಳಿ. ನೀವು ರೈಸ್ ಎಷ್ಟು ತೊಗೊತಾ ಇದ್ದೀರಾ ಅಂದರೆ ಅನ್ನ ಎಷ್ಟು ತೊಗೊತೀರಾ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಯಿತಾ. ಆಮೇಲೆ ಟೊಮೆಟೊ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಡಿ ಗ್ಯಾಸ್ನ. ಉಪ್ಪು ಹಾಕ್ಕೊಳ್ಳಿ ಮತ್ತು ಆಲ್ರೆಡಿ ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿರುತ್ತೆ ಉಪ್ಪು. ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ, ಮತ್ತು ಜಾಸ್ತಿ ಉಪ್ಪಾಗಿಬಿಡುತ್ತೆ. ಆಮೇಲೆ ಅರಿಶಿನ ಪುಡಿ, ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಇದಕ್ಕೆ ನಾವು ನೀರು ಬೆರೆಸ್ದೆ ಇದೇ ಥರನೇ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ಆಯಿತಾ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಮೇಲೆ. ಈಗ ನೀರು ಎಷ್ಟು ಬೇಕು, ಸ್ವಲ್ಪನೇ, ಜಾಸ್ತಿ ಬೇಡ ನೀರು ಆಯಿತಾ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಎಷ್ಟು ಚಿಕ್ಕದಿದೆ ಈ ಕಪ್ಪಲ್ಲಿ 1 ಕಪ್ ಹಾಕೊಳ್ಳಿ. ಎಷ್ಟು ಸಣ್ಣದಿದೆ ಇದು. ಇವಾಗ ನೀರೆಲ್ಲ ಖಾಲಿ ಆಗಲಿ, ಆವಾಗ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಒಂದು 2 ನಿಮಿಷ ಬಿಡಿ ಸಾಕು. ಜಸ್ಟ್ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ. 2 ನಿಮಿಷ ಏನು ಬೇಡ, 1 ನಿಮಿಷ ಅಷ್ಟೇ ಬಿಡಿ ಆಯಿತಾ. ನೋಡಿ ಇವಾಗ ರೆಡಿ ಆಗಿದೆ. ಇವಾಗ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಗ ರೆಡಿ ಆಗುತ್ತೆ ಆಯಿತಾ. ಈ ಬ್ಯಾಚುಲರ್ಸ್ಗಾಗಲಿ
ಅಥವಾ ಮನೇಲಿ ಬೇಗ ಆಗಬೇಕಪ್ಪ ರೈಸು, ಎಕ್ಸ್ಟ್ರಾ ರೈಸ್ ಉಳ್ಕೊಂಡ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಈ ಥರ ಮಾಡಿ ಆಯಿತಾ. ಸ್ವಲ್ಪ ಬಿಸಿ ಆದರೆ ಸಾಕು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು ಆಯಿತಾ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ಟೇಸ್ಟು ಹಾಗೆ ಇರುತ್ತೆ ಆಯಿತಾ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಆಯಿತಾ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ಫುಲ್ ಬಿಸಿ ಬಿಸಿ ಇದೆ ಆಯಿತಾ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.